ಕೋಗಿಲು ಲೇಔಟಲ್ಲಿ ಅಕ್ರಮ ನಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ಸ್ಥಳ ಪರಿಶೀಲನೆ ಆಗುತ್ತೆ. ಸಂತ್ರಸ್ತರ ದಾಖಲೆಗಳು ಅದನ್ನು ಪರಿಶೀಲನೆ ಮಾಡಲಿದೆ ಬಿಜೆಪಿಯ ಈ ಕಮಿಟಿ. ಆಧಾರ್ ಕಾರ್ಡ್ ಸೇರಿದಂತೆ ದಾಖಲೆಗಳ ಪರಿಶೀಲನೆ ಮಾಡಲಿದೆ ಈ ಸಮಿತಿ. ಮತ್ತೊಂದು ಕಡೆ ರಾಜಭವನದ ಅಂಗಳಕ್ಕೂ ವಿಚಾರ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ಕೊಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ವಾರಾಂತ್ಯದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾಳೆಲ್ಲ ಬಂದು ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಇದಾದ ಮೇಲೆ ಮಾಹಿತಿ ಎಲ್ಲ ಸಂಗ್ರಹ ಆದ ಮೇಲೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಈ ಥರ ಆಗಿದೆ ಘಟನೆಗಳು ಅಂಥೇಳಿ ಅವರು ವಿವರಿಸಲಿದ್ದಾರೆ ಬಿಜೆಪಿಯ ಮುಖಂಡರುಗಳು. ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ. ತೆರವು ಮಾಡಿಸಿ 2 ದಿನ ಏನೂ ಆಗಿರಲಿಲ್ಲ. ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠರು, ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗಿಬಿಟ್ಟಿದೆ, ಅವರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ತುರ್ತು ಸಭೆ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಈತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ. ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡ್ಬೋದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆ, ನೀವು ಕೇಳಬಹುದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ. ಈ ಆತಂಕ ದೇಶದ ಸುರಕ್ಷತೆ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಒಂದು ಕಡೆ ನಾಳೆ ಬಿಜೆಪಿಯ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ, ಸತ್ಯಶೋಧನಾ ಸಮಿತಿ ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡಲಿದೆ. ಇಲ್ಲಿ ಕೆಲವರು ಹೇಳ್ತಿರೋದು 20 ಜನಕ್ಕೆ ಮನೆ ಸಿಗಬಹುದು, ಒಂದು 20 ಕುಟುಂಬಗಳು ಮಾತ್ರ ಅರ್ಹತೆ ಪಡೆದುಕೊಳ್ಳಬಹುದು ಅಂತ ಒಂದು ಮಾಹಿತಿ ಇದೆ. 350-360 ಅರ್ಜಿಗಳು ಬರೋಕ್ಕೆ ಶುರು ಆಗ್ಬಿಟ್ಟು ಏನು ಕಥೆ ಇದು? ಜೊತೆಗೆ ಹೊರ ರಾಜ್ಯದ ವಾಹನಗಳು ಕೂಡ ಇಲ್ಲಿ ಪತ್ತೆಯಾಗಿದೆ ಅಂತ ಹೇಳ್ತಾರಲ್ಲ, ಏನು ಕಥೆ? ಇವರು ಬೇರೆ ರಾಜ್ಯದವರ, ಇವರು ಇಲ್ಲಿ ಕನ್ನಡಿಗರು, ಕನ್ನಡೇತರರು ಅಂತ ಒಂದು ವಿಂಗಡಣೆ ಮಾಡಿದಾರಂತೆ ಜಿಬಿಎ ಅಧಿಕಾರಿಗಳು. ಸೊ ಪರಿಹಾರದ ಕಥೆ ಏನು? ನಾಳೆ ಎಷ್ಟು ಜನರಿಗೆ ಇದರಲ್ಲಿ, ಎಷ್ಟು ಫ್ಯಾಮಿಲಿಗಳಿಗೆ ಕೀ ಸಿಗ್ತಾ ಇದೆ ಅಂತ? ರಮಕಾಂತ್, ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಕಟ್ಟಡಗಳ ತೆರವು ಪ್ರಕರಣ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾವಾಗ ಕೇರಳದ CM ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮೂಲಕ ಎಚ್ಚರಿಸ್ತಾರೆ, ಆಗ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಕೌಂಟರನ್ನು ಕೊಟ್ಟಿದ್ರು, ನಮ್ಮ ರಾಜ್ಯದಲ್ಲಿ ವಿಚಾರ ನಿಮಗೆ ಯಾಕೆ ಅಂತೇಳಿ. ಆದರೆ ಯಾವಾಗ ಕೇರಳದ ನಾಯಕರು ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಅವರು ಟ್ವೀಟ್ ಮೂಲಕ ಬೇಸರವನ್ನು ಹೊರ ಹಾಕ್ತಾರೆ, ಅಂದರೆ ನೀವು ತೆಗೆದುಕೊಂಡಂಥ ನಿರ್ಧಾರ ಸರಿಯಲ್ಲ ಅಂತೇಳಿ. ಯಾಕೆಂದರೆ ಕೇರಳ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡೆ ವೇಣುಗೋಪಾಲ್ ಅವರ ಒಂದು ರಾಜಕೀಯ ಕಾರಣಕ್ಕಾಗಿ ಆ ರೀತಿಯಾದಂಥ ಒಂದು ಟ್ವೀಟನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಾನು CM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವಾಗ ವೇಣುಗೋಪಾಲ್ ಆ ರೀತಿಯಾಗಿ ಮಾಡ್ತಾರೆ, ಆಗ ಅನಿವಾರ್ಯವಾಗಿ ಇಲ್ಲಿ CM DCM ಇಬ್ಬರು ಕೂಡ ಮತ್ತೆ ಅಲ್ಪಸಂಖ್ಯಾತರನ್ನ ಅಲ್ಲಿ ಕಟ್ಟಡಗಳನ್ನ ತೆರವು ಮಾಡಿದ್ರು, ಅವರಿಗೆ ಕಟ್ಟಡಗಳನ್ನ ಕೊಡ್ತೇವೆ ಅಂತೇಳಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರು, ಮೀಟಿಂಗ್ ಅನ್ನ ಮಾಡಿದ್ರು. ಈಗ ನಾಳೆ ಕೆಲವರಿಗೆ ಕಟ್ಟಡಗಳನ್ನ, ಅಂದ್ರೆ ಮುಖ್ಯಮಂತ್ರಿಗಳ ಬಹುಮಹಡಿ ಯೋಜನೆ ಏನಿದೆ, ವಸತಿ ಯೋಜನೆ ಇದೆ, ಅದರ ಅಡಿ ಅವರಿಗೆ ಫ್ಲಾಟ್ಗಳನ್ನು ಕೊಡೋದಕ್ಕೆ ಈಗ ಸರ್ಕಾರ ಒಂದು ಕಡೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇವತ್ತು ಅದಕ್ಕೆ ವಿತರಣೆ ಮಾಡಬೇಕಾಗಿತ್ತು ಕೆಲವರಿಗೆ, ಆದರೆ ದಾಖಲೆಗಳು ಸರಿಯಾಗಿಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಇನ್ನೂ ಕೂಡ GBA ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಅದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದಾಖಲೆಗಳು ಅಂದ್ರೆ ಈ ಫ್ಯಾಮಿಲಿಗಳು ಯಾರು ಮನೆ ಕಳ್ಕೊಂಡಿದ್ದಾರೋ ಈ ಫ್ಯಾಮಿಲಿಗಳು ದಾಖಲೆಗಳು ಅಂತ ಹೇಳಿದ್ರೆ ಏನೇನು ಕೊಡಬೇಕು ಇವರು? ಈಗ ಸರ್ಕಾರ ಹೇಳಿರೋದೇನು, ಇಲ್ಲಿ ಅಕ್ರಮ ಕಟ್ಕೊಂಡಿದ್ರು, ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಡೆಮಾಲಿಷನ್ ಮಾಡಿರೋದು. ಒಂದು ವೇಳೆ
ಅವು ಸಕ್ರಮಗಳೇ ಆಗಿದ್ರೆ, ಸಕ್ರಮವಾಗಿಯೇ ಮನೆ ಕಟ್ಕೊಂಡಿದ್ದಿದ್ರೆ ಆ ಜಾಗ ಅವ್ರಿಗೆ ಬಿಟ್ಕೊಡ್ಬೋದು. ಅವ್ರದೇ ಜಾಗ ಅಲ್ಲಪ್ಪ ಇದು, ಅವ್ರು ಕಟ್ಕೊಂಡಿದ್ದಾರೆ ಅಂತ ಹೇಳಿ. ಈಗ ಡೆಮಾಲಿಷನ್ ಮಾಡಿದ ಮೇಲೆ ಯಾವುದೇ ಸರ್ಕಾರಿ ಅಧಿಕಾರಿನ ಕೇಳಿದ್ರೆ ಇಲ್ಲ ಇದು ಅಕ್ರಮ, ಇದು ಸರ್ಕಾರದ ಜಾಗನೇ ಇತ್ತು, ಇಲ್ಲಿ ಕಸ ಡಂಪ್ ಮಾಡುವಂಥ ಜಾಗ ಇದು, ಅದ್ರ ಮೇಲೆ ಮಣ್ಣು ಸುರಿದು ಯಾರೋ ಒಬ್ಬ ವ್ಯಕ್ತಿ ಹಣದ ಆಮಿಷಕ್ಕೆ ಇಂಥ ಕೆಲಸ ಅಲ್ಲಿ ಮಾಡಿಸ್ಬಿಟ್ಟಿದ್ದಾನೆ ಅಂತ ಬಂದಾಗ ಸರ್ಕಾರ ಅದನ್ನು ತೊಗೊಂಡಾಯಿತು. ಕೋಟ್ಯಾಂತರ ಬೆಲೆ ಬಾಳುತ್ತಾ ಒಂದು ಜಾಗ. ಈಗ ಈ ಜನ ದಾಖಲೆ ಕೊಡಬೇಕಾದ್ರೆ ಏನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತಾ, ಇಲ್ಲಿ ಸೇಲ್ ಡೀಡ್ ಕೊಡಬೇಕಾಗತ್ತಾ, ಮದರ್ ಡೀಡ್ ಕೊಡಬೇಕಾಗತ್ತಾ, ಖಾತೆ ಕೊಡಬೇಕಾಗತ್ತಾ, ಕಂದಾಯ ಕೊಡಬೇಕಾಗತ್ತಾ, ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕಾಗತ್ತಾ, ಗ್ಯಾಸ್ದು ಏನಾದರೂ ರಿಸೀಟ್ ಕೊಡಬೇಕಾಗತ್ತಾ, ಏನು ಕಥೆ ಇದು, ಏನೇನು ದಾಖಲೆ ಕೊಡಬೇಕು ಅವರು ಅಂತ? ರಮಕಾಂತ್, ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಸುಮಾರು 30 ಲಕ್ಷ ಅಕ್ರಮ ಕಟ್ಟಡಗಳಿದೆ. ಯಾಕೆಂದ್ರೆ ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಇವತ್ತು ಕಟ್ಟಿರುವಂತಹ ಕಟ್ಟಡಗಳನ್ನ ಇನ್ನೂ ಕೂಡ ಸರ್ಕಾರ ಸಕ್ರಮ ಮಾಡಿಲ್ಲ, ಆ ಕಟ್ಟಡಗಳಿಗೆ ಮಾನ್ಯತೆಯನ್ನ ಕೊಟ್ಟಿಲ್ಲ. ಸೊ ಅಂತಹ ಸನ್ನಿವೇಶದಲ್ಲಿ ಇನ್ನೂ ಅವರಿಗೆ ಕೊಟ್ಟಿಲ್ಲ. ಅಂತಹ ಸನ್ನಿವೇಶದಲ್ಲೇ ಇಲ್ಲಿ ನೀವು ಏಕಾಏಕಿ ವೇಣುಗೋಪಾಲ್ ಅವರು ಎಂಟ್ರಿ ಆದ್ರು ಅನ್ನುವಂಥ ಕಾರಣಕ್ಕೆ ಅವರ ಓಲೈಕೆಗೆ, ಹೈಕಮಾಂಡ್ ಓಲೈಕೆಗೆ ನೀವು ಮನೆಗಳನ್ನ ಕೊಡ್ತೇವೆ ಅಂತೇಳಿ ಈಗ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ. ಆದರೆ ದಾಖಲೆಗಳನ್ನ ಕೊಡಬೇಕಾಗತ್ತೆ. ದಾಖಲೆಗಳು ಅವರು ಆ ಸ್ಥಳದಲ್ಲಿ ಇರೋದಕ್ಕೆ ವಾಸ ಸ್ಥಳ ದೃಢೀಕರಣ ಪತ್ರವನ್ನ ಕೊಡಬೇಕಾಗತ್ತೆ, ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ. ಬೆಂಗಳೂರಿನ ನಿವಾಸಿ ನಾನು ಅಂತೇಳಿ ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ. ಮತ್ತೆ ಇಂತಹ ಕ್ಷೇತ್ರದ ವಿಧಾನಸಭೆ ಕ್ಷೇತ್ರದ ನಾನು ಮತದಾರ ಅಂತೇಳಿ ವೋಟರ್ ID ಅನ್ನ ಕೊಡಬೇಕಾಗತ್ತೆ. ಸೊ ಹೀಗಾಗಿ ಇಲ್ಲಿ ಆ ದಾಖಲೆಗಳನ್ನ ಕೊಟ್ರೆ, ಮತ್ತೆ ಯಾರು ದಾಖಲೆಗಳನ್ನ ಕೊಟ್ಟಿದ್ದಾರೆ, ನೀವು ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಕೊಂಡಿದ್ದೀರಿ, ಅಧಿಕಾರಿಗಳು ಈಗ ಅಕ್ರಮ ಅಂತೇಳಿ ಹೇಳ್ತಾ ಇದ್ದಾರೆ, ತೆರವನ್ನ ಮಾಡಿದ್ದಾರೆ. ಆದ್ರೆ ಅವರನ್ನ ಅಲ್ಲಿ ಬಂದು ಇರೋದಕ್ಕೆ ಯಾರು ಅವಕಾಶವನ್ನ ಮಾಡಿಕೊಟ್ರಿ, ಇದೇ ಅಧಿಕಾರಿಗಳೇ ಮಾಡಿಕೊಟ್ಟಿರ್ತಾರೆ. ಆಗ ಅವ್ರಿಗೆ ಕೆಲವು ವೋಟರ್ ಐಡಿಯನ್ನು ಕೂಡ ಮಾಡಿಕೊಟ್ಟಿರ್ಬೋದು. ಆಧಾರ್ ಕಾರ್ಡ್ ಮಾಡ್ಕೊಡೋದಕ್ಕೆ ಇಲ್ಲಿ ಬಹಳ ಕಷ್ಟ, ಆದರೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟಿರ್ತಾರೆ. ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮಾಡಿಕೊಟ್ಟಿರ್ಬೋದು. ಜೊತೆಗೆ ಕೆಲವರು ಹಣದ ಆಮಿಷಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮದೇ ಜಾಗ ಇದು ಅಂತೇಳಿ ಕೈ ಬರಹದಲ್ಲಿ ಬರ್ಕೊಟ್ಟಿರಬಹುದು. ಆದರೆ ಈಗ ಆನ್ಲೈನ್ ಅಡಿ ಅದೆಲ್ಲವನ್ನು ಕೂಡ ತಂದಿರೋದ್ರಿಂದ ಸಹಜವಾಗಿ ಎಲ್ಲ ದಾಖಲೆಗಳು ಇದ್ರೆ ಮಾತ್ರ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗತ್ತೆ. ಈಗ ಅವರು ಸಮರ್ಪಕವಾದಂತ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಈಗ ವಸತಿ ಯೋಜನೆಯಡಿ ಮನೆಯನ್ನ ತೆಗೆದುಕೊಳ್ಬೇಕಾದ್ರೆ ಸುಮಾರು 10-15 ದಾಖಲೆ ಪತ್ರಗಳನ್ನ ಸರ್ಕಾರ ಕೇಳುತ್ತೆ. ಆ ಎಲ್ಲ ದಾಖಲೆಗಳನ್ನ ಇವರು ಪೂರೈಸಬೇಕಾಗತ್ತೆ. ಪೂರೈಸದೆ ಹೋದ್ರೆ ಏನಾಗುತ್ತೆ, ಮತ್ತೆ ನೀವು ಆ ಮನೆಗಳನ್ನ ಕೊಟ್ಟರು ಕೂಡ ಅದು ಅಕ್ರಮ ಆಗತ್ತೆ. ನೀವೇ ಅಕ್ರಮ ಇರುವಂತವ್ರಿಗೆ ಹೇಗೆ ಮನೆಯನ್ನ ಕೊಟ್ರಿ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಬಿಜೆಪಿ ನಾಯಕರು ಕೂಡ ನಿನ್ನೆ ಅಶೋಕ್ ಅವರು ಭೇಟಿಯನ್ನ ಕೊಟ್ಟಿದ್ರು, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಟ್ಟಿದ್ರು. ಆಗ ದಾಖಲೆಗಳಿಲ್ಲ ಅಂತೇಳಿ ಬಹಳಷ್ಟು ಜನ ಅಲ್ಲಿ ಹೇಳಿದ್ದಾರೆ, ನಮ್ಗೆ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ID ಇಲ್ಲ, ನೀವು ಮತ್ತೆ ಇಲ್ಲಿ ಬಂದು ಹೇಗೆ ಕಟ್ಕೊಂಡ್ರಿ ಅಂದ್ರೆ ಅವ್ರು ಹೇಳಿದ್ರು, ವಾಸಿಂ ಹೇಳಿದ್ರು, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸರಿಯಾದಂತ ದಾಖಲೆಗಳು ಬಹಳಷ್ಟು ಜನಕ್ಕೆ ಅಲ್ಲಿ ಇಲ್ಲ. ಈಗ ಸರ್ಕಾರ ಒಂದು ವೇಳೆ ನಾಳೆ ಮನೆಗಳನ್ನ ಕೊಟ್ಟರು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಈಗ ರಾಜಭವನದ ಮೆಟ್ಲೇರೋದಕ್ಕೆ ಮುಂದಾಗಿದ್ದಾರೆ. ಇದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಸರ್ಕಾರಕ್ಕೆ ಸಂಕಷ್ಟ ತಂದಿಟ್ಟೇ ಇಡುತ್ತೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.